ತಾವು ನಡೆಸ್ತಾ ಇರ್ತಕ್ಕಂಥ ಚಟುವಟಿಕೆಗಳಿಗೆ ಒಂದು ಭೀಮಶಕ್ತಿಯನ್ನು ಕೋರ್ತಾ ತಮ್ಮ ಮಾತುಗಳಿಗಾಗಿ ಬರಮಾಡ್ಕೊಳ್ತೇನೆ. ಭಾಳ ಪ್ರಮುಖವಾಗಿ ಈ ನೆಲದ ಸಮಸ್ಯೆ, ಭೂಮಿಯ ಸಮಸ್ಯೆ ಕುರಿತಂತೆ ಮಾತಾಡುವಾಗ ನಮಗೆ ಅಂಬೇಡ್ಕರ್ ನೆರವಾಗ್ತಾರೆ. ಇಲ್ಲಿಂದ ನೀರಿನ ಸಮಸ್ಯೆ ಮಾತಾಡುವಾಗ ನಮಗೆ ಅಂಬೇಡ್ಕರ್ ನೆನಪಾಗ್ತಾರೆ. ಇಲ್ಲಿಂದ ಶಿಕ್ಷಣದ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ಅಂಬೇಡ್ಕರ್ ಬೇಕಾಗ್ತಾರೆ. ಆರೋಗ್ಯದ ಸಮಸ್ಯೆಗಳು ಬಂದಾಗ, ಎಕಾನಮಿ ಆರ್ಥಿಕತೆಯ ಸಮಸ್ಯೆ ಬಂದಾಗ, ಕಾನೂನಿನ ಸಮಸ್ಯೆ ಬಂದಾಗ, ಸ್ತ್ರೀ ಸಮಾನತೆಯ ಸಮಸ್ಯೆ ಬಂದಾಗ, ಈ ಎಲ್ಲ ಸಮಸ್ಯೆಗಳು ಬಂದಾಗಲೂ ಕೂಡ ನಮಗೆ ಪರಿಹಾರ ಇರುವಂಥದ್ದು ಇವತ್ತಿಗೂ ಕೂಡ ಅಂಬೇಡ್ಕರಿಸಮೇ. ನಾವು ಕಾವೇರಿ ಜಲ ವಿವಾದನ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತೀವಿ, ಆದರೆ ಬಾಬಾ ಸಾಹೇಬರು ಕೊಟ್ಟಂತಹ ಪರಿಹಾರಕ್ಕೆ ನಾವು ಮತ್ತೆ ಹೋಗಬೇಕಾಗಿದೆ. ನಾನು ಇದನ್ನು ಬರೀ ಭ್ರಮೆಯಲ್ಲಿ ಹೇಳ್ತಾ ಇರೋಂಥದ್ದಲ್ಲ. ಇದು ಅವ್ರದ್ದು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಓದ್ಬಿಟ್ಟಿದ್ದು ಅಂತ ಹೇಳಿದ್ರೆ, ಬಹುಶಃ ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳಲಿಕ್ಕೆ ನಮಗಿರುವಂತಹ ಏಕೈಕ ಮಾರ್ಗ ಅದು ಅಂಬೇಡ್ಕರಿಸಮ್. ಅವರೊಂದು ಮಾತನ್ನು ಹೇಳ್ತಾರೆ, ತಮಿಳುನಾಡು ಮತ್ತು ಕರ್ನಾಟಕ ಇವತ್ತು ನೀರಿಗಾಗಿ ಹೊಡೆದಾಡ್ತಾ ಇದ್ದೇವೆ, ತಮಿಳುನಾಡು ಮತ್ತು ಕೇರಳ ಹೊಡೆದಾಡ್ತಾ ಇದ್ದೇವೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಹೊಡೆದಾಡ್ತಾ ಇದೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೊಡೆದಾಡ್ತಾ ಇದೆ ನೀರಿಗಾಗಿ. ಆದರೆ ಅವರು ಒಂದು ಮಾತಲ್ಲಿ ಹೇಳ್ತಾರೆ, ವಾಟರ್ ಕ್ಯಾನಲ್ಸ್ ಹೆಂಗಿರಬೇಕು ಅಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕಂತೆ. ರೈಲ್ವೆ ಟ್ರ್ಯಾಕ್ಸು ಕರ್ನಾಟಕಕ್ಕೆ ಬೇರೆ ಇಲ್ಲ, ಆಂಧ್ರಕ್ಕೆ ಬೇರೆ ಇಲ್ಲ, ತಮಿಳ್ನಾಡಿಗೆ ಬೇರೆ ಇಲ್ಲ, ಕೇರಳಕ್ಕೆ ಬೇರೆ ಇಲ್ಲ, ಮಹಾರಾಷ್ಟ್ರಕ್ಕೆ ಬೇರೆ ಇಲ್ಲ. ಇಡೀ ಭಾರತಕ್ಕೆ ಒಂದೇ ರೈಲ್ವೆ ಟ್ರ್ಯಾಕ್ ಇರೋದು. ಅದು ಯಾವ ಗಡಿಗಳನ್ನು ಮೀರಿ ಅದು ಮುಂದಕ್ಕೆ ಹೋಗುತ್ತೆ. ವಾಟರ್ ಮ್ಯಾನೇಜ್ಮೆಂಟು ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕು ಅಂತಂದರೆ ಇಡೀ ದೇಶವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿರಬೇಕು ಅಂತ. ನಾವು ಗಾರ್ಲ್ಯಾಂಡ್ ಕ್ಯಾನಲ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಗಾರ್ಲ್ಯಾಂಡ್ ಕ್ಯಾನಲ್ಗಿಂತಲೂ ಅತ್ಯುತ್ತಮವಾದಂತಹ ಸಂದೇಶ ಇದರಲ್ಲಿ ಇರೋದೇನು ಅಂತ ಹೇಳಿದ್ರೆ, ಭೂಮಿ ಮತ್ತು ನೀರು ಎಲ್ಲವನ್ನೂ ಬೆಸೆಯಬಲ್ಲದು ಅನ್ನೋಂಥದ್ದು. ಅದಕ್ಕೆ ನನಗೆ ನೀವು ಹೇಳ್ತಿರಲ್ಲ, ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನು ಅದು ಅತ್ಯಂತ ಮಾನವೀಯವಾದ್ದು ಅಂತ ಹೇಳ್ತಿರಲ್ಲ, ನಾನು ಅದಕ್ಕಿಂತ ಮುಂದೆ ಹೋಗ್ತಾ ಇದ್ದೀನಿ. ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಬರೀ ಮಾನವೀಯವಾದದ್ದಲ್ಲ, ಜೀವಪರವಾದ್ದು. ನಾನು ಯಾಕೆ ಜೀವಪರವಾದ್ದು ಅಂತ ಹೇಳ್ತೀನಿ ಅಂತಂದರೆ, ನೀವು ಸಂವಿಧಾನದ ಆಶಯಗಳನ್ನು ನೋಡ್ತಾ ಹೋದಾಗ, ಪರಿಚ್ಛೇದಗಳನ್ನು ಓದ್ತಾ ಹೋದಾಗ, ಒಂದು ಬಾಯೇ ಇಲ್ಲದಂತಹ ಒಂದು ಪ್ರಾಣಿಗೆ ಕೂಡ ಜೀವಿಸುವ ಹಕ್ಕಿದೆ ಅನ್ನೋಂತ ಹೇಳುವಂಥದ್ದು ಬಾಬಾ ಸಾಹೇಬರು. ಇವತ್ತಿಗೂ ನೀವು ವೈಲ್ಡ್ ಲೈಫ್ ಎಲ್ಲಾದರೂ ನೀವು ಹಂಟ್ ಮಾಡಿದ್ದು ಅಂತಂದರೆ ನೀವು ಜೈಲಿಗೆ ಹೋಗ್ತೀರಿ. ಆ ಹಕ್ಕು ಕೊಟ್ಟವರು ಯಾರು? ಆ ಪ್ರಾಣಿಗೆ ಬದುಕೋ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬರು. ಪಕ್ಷಿ ಸಂಕುಲ ಇರ್ಬೋದು, ಸಸ್ಯ ಸಂಕುಲ, ಈವನ್ ಫ್ಲೋರಾ ಆ್ಯಂಡ್ ಫಾನಾ ಅಂತೀವಲ್ವ ನಾವು, ಆ ಇಡೀ ಸಸ್ಯ ಸಂಕಲವನ್ನು ಕೂಡ ನಾವಿವತ್ತು ಈ ದೇಶಕ್ಕೋಸ್ಕರ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಅದು ಬಾಬಾ ಸಾಹೇಬರ ಐಡಿಯಾಲಜಿ ಮೇಲೆ ಹೋಗಬೇಕಾಗತ್ತೆ. ನೀರಿಂದಾಯಿತು, ಪರಿಸರದ್ದು ನಾನೀಗ ಮಾತಾಡ್ತಾ ಇದ್ದೀನಿ. ಕೃಷಿಯ ಬಗ್ಗೆ ಇವತ್ತು ಕೂಡ ಬಾಬಾ ಸಾಹೇಬರು ತಂದಂತಹ ಅಗ್ರಿಕಲ್ಚರಲ್ ಬಿಲ್ ಇದೆಯಲ್ಲ, ಆ ಬಿಲ್ಗೆ ನಾವು ಹೋಗಬೇಕಾಗತ್ತೆ. ಅವರು ಈ ಭೂಮಿಯ ಹಂಚಿಕೆ ಮತ್ತು ಕೃಷಿಯ ಬಗ್ಗೆ ಮಾತಾಡ್ತಾ ಅವರು ಹೇಳೋವಂಥದ್ದು, ಈ ಸಣ್ಣ ಸಣ್ಣ ಸಮುದಾಯಗಳು ಯಾವ ರೀತಿಯಲ್ಲಿ ನಾವು ಭೂಮಿಯ ಮೂಲಕ ನಾವು ಇದನ್ನು ಪಡ್ಕೋಬೋದು ಅನ್ನೋಂಥದ್ದನ್ನು ಹೇಳ್ತಾರೆ. ಮತ್ತು ಅವ್ರು ಕೃಷಿ ಬಗ್ಗೆ ಮಾಡಬೇಕಾಗಿರುವಂತಹ ನಾವು ಏನನ್ನು ಅಳವಡಿಸ್ಕೋಬೇಕು ನಮ್ಮ ಕಂಡೀಷನ್ಸ್ ಅನ್ನೋದನ್ನು ಹೇಳ್ತಾರೆ. ಇವತ್ತಿಗೂ ಪಾರ್ಲಿಮೆಂಟಲ್ಲಿ ಏನಾದರೂ ಒಂದು ಚರ್ಚೆ ಆಗಬೇಕಾದ್ರೆ, ನಾವು ಕೃಷಿಯ ಬಗ್ಗೆ ಚರ್ಚೆ ಆಗಬೇಕಾದ್ರೆ ನಾವು ಬಾಬಾ ಸಾಹೇಬರ ರೈಟಿಂಗ್ಸ್ಗೆ ಹೋಗಬೇಕಾಗತ್ತೆ. ನಾನು ಇದನ್ನ ಭಾಳ ಸಣ್ಣ ಇದರಲ್ಲಿ ಸಣ್ಣ ವಾಕ್ಯಗಳಾಗಿ ಹೇಳ್ತಾ ಇದ್ದೀನಿ. ಕೃಷಿ ಬಗ್ಗೆನೇ ಒಂದು ದಿವಸ ಕರೀರಿ, ನಾನು ಮಾತಾಡ್ತೀನಿ, ಬಾಬಾ ಸಾಹೇಬ ಮತ್ತು ಕೃಷಿ ಅಂತ. ಬಾಬಾ ಸಾಹೇಬರು ಮತ್ತು ಎಜುಕೇಷನ್, ಇವತ್ತು ಅವರು ಇಷ್ಟು ಯೂನಿವರ್ಸಿಟಿ ಆ್ಯಕ್ಟ್ಸ್ ಇದ್ದಾವೆ, ಇವಕ್ಕೆಲ್ಲವೂ ಕೂಡ ಮೂಲ ಬೇರೆ ಯಾವುದು ಅಂತ ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿ ಆ್ಯಕ್ಟ್. ಬಾಂಬೆ ಯೂನಿವರ್ಸಿಟಿ ಆ್ಯಕ್ಟನ್ನು ಡ್ರಾಫ್ಟ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಆ್ಯಕ್ಟ್ಗಳ ಮೇಲೆ ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಇನ್ಯಾವುದೇ ಮೆಡಿಕಲ್ ಯೂನಿವರ್ಸಿಟಿ ಇರ್ಬೋದು, ಯಾವುದೇ ಯೂನಿವರ್ಸಿಟಿಗಳು ಅಳವಡಿಸ್ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಕೊಟ್ಟಂತಹ ಶಿಕ್ಷಣಕ್ಕೆ ಮತ್ತು ಇದಕ್ಕೆ ಕೊಟ್ಟಂತಹ ಆ ಆ್ಯಕ್ಟ್ಗಳನ್ನು ಮತ್ತು ಆ ಬಿಲ್ಗಳನ್ನು ನಾವು
ಆಲೋಚನೆ ಮಾಡಬೇಕಾಗುತ್ತೆ. ನನಗನ್ಸುತ್ತೆ ನಮ್ಮ ಪ್ರತಿ ಮಾತು ಮತ್ತು ಪ್ರತಿ ಕೃತಿ ಮತ್ತು ನಮ್ಮ ಆಲೋಚನೆ, ನಮ್ಮ ನಡವಳಿಕೆ ಒಳಗಡೆ ಬಾಬಾ ಸಾಹೇಬರು ಇಲ್ಲದೇ ಇದ್ದರೆ ನಾವೆಲ್ಲೋ ತಪ್ಪಾಗ್ತಿದ್ದೀವಿ ಅಂತ ಅರ್ಥ. ಇಡೀ ನನ್ನನ್ನು ಬದಲಾವಣೆ ಮಾಡಿದ ಬಾಬಾ ಸಾಹೇಬರು. ಒಂದು ಕಡೆ ಭಗವಾನ್ ಬುದ್ಧರ ಬಗ್ಗೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ಮೆದುಳನ್ನು ಮತ್ತು ಹೃದಯವನ್ನು ಏಕಕಾಲದಲ್ಲಿ